ಇನ್ನು ಪೇಜಾವರ ಶ್ರೀಗಳು ಕೂಡ ಈ ವಿಚಾರದಲ್ಲಿ ಮಾತನಾಡಿದ್ದಾರೆ. ಶತಮಾನೋತ್ಸವದ ಈ ಸಂದರ್ಭದಲ್ಲಿ ಈ ರೀತಿಯಾಗಿ ಬ್ಯಾನ್ ಸರಿಯಲ್ಲ ಅಂತಿದ್ದಾರೆ. ಅಗೇನ್ ಅವ್ರಿಗೂ ಕೂಡ ಹಾಗೆ ತಪ್ಪಾಗಿ ಹೇಳಿಕೊಟ್ಟಿದ್ದಾರೇನೋ. ಸೊ ಉಡುಪಿಯಲ್ಲಿ ಪೇಜಾವರ ಶ್ರೀಗಳು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಎಲ್ಲ ವಿಷಯದಲ್ಲೂ ಕೂಡ ಲಾಭ ನಷ್ಟವನ್ನು ಗಮನಿಸಬೇಕು. ಸಚಿವರಿಗೆ ಅಭಿಪ್ರಾಯ ತಿಳಿಸುವಂತ ಅಧಿಕಾರ ಇದೆ. ಸಿಎಂ ಎಲ್ಲರೊಂದಿಗೆ ಚರ್ಚಿಸಿ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾರೆ. ಆರ್ಎಸ್ಎಸ್ ಹೆಸರಿನಂತೆ ರಾಷ್ಟ್ರೀಯ ಸೇವೆಯನ್ನ ಮಾಡುತ್ತಿದೆ. ವ್ಯವಸ್ಥೆಯಲ್ಲಿ ಕೆಲವು ತಪ್ಪುಗಳಾಗಿರಬಹುದು, ಸಹಜ. ತಪ್ಪುಗಳಿದ್ರೆ ನಿವಾರಿಸುವ ನಿಟ್ಟಿನಲ್ಲಿ ಪ್ರಯತ್ನಿಸಿ ಅಂತ ಉಡುಪಿಯಲ್ಲಿ ಪೇಜಾವರ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿರೋದು. ದೊರೆಯ ತನಕ ದೂರು ಅಂತ ಒಂದು ಮಾತು. ಮಾನ್ಯ ಖರ್ಗೆಯವರು ಅವರ ಅಭಿಪ್ರಾಯವನ್ನು ಸರ್ಕಾರಕ್ಕೆ ತಿಳಿಸಿದ್ದಾರೆ. ಅವರ ಅಭಿಪ್ರಾಯವನ್ನು ತಿಳಿಸುವಂತಹ ಹಕ್ಕು ಅವರಿಗೆ ಖಂಡಿತವಾಗಿಯೂ ಇದೆ. ಮಾನ್ಯ ಮುಖ್ಯಮಂತ್ರಿಗಳವರು ಎಲ್ಲರ ಜೊತೆ ವಿಮರ್ಶಿಸಿ ತೀರ್ಮಾನ ತಗೊಳ್ತಾರೆ. ನಾವು ನೋಡಿರುವಂತೆ ರಾಷ್ಟ್ರೀಯ ಸೇವಾ ಸಂಘವು ಹೆಸರಲ್ಲೇ ಹೇಳಿರುವಂತೆ ರಾಷ್ಟ್ರದ ಸೇವೆಯನ್ನು ಅನೇಕ ಮಾಡ್ತಾ ಇದೆ. ಹಾಗಾಗಿ ಎಲ್ಲಿಯೇ ಆಗಲಿ, ಯಾವುದೇ ವ್ಯವಸ್ಥೆಯಲ್ಲಿ ಯಾವುದೇ ಮೂಲೆಯಿಂದ ಕೆಲವು ತಪ್ಪುಗಳಾಗುವುದು ಸಹಜ. ಅದು ಹೌದೋ ಅಲ್ಲೋ ಎಂಬುದನ್ನು ವಿಮರ್ಶಿಸಬೇಕು. ಒಬ್ಬರಿಗೆ ಕಂಡದ್ರೆ ಒಬ್ಬರಿಗೆ ತಪ್ಪು ಅಂತ ಕಾಣಬಹುದು, ಇನ್ನೊಬ್ಬರಿಗೆ ಸರಿ ಅಂತ ಅನಿಸಬಹುದು. ತಪ್ಪುಗಳಿದ್ದರೆ ಅದನ್ನು ನಿವಾರಿಸುವ ನಿಟ್ಟಿನಲ್ಲಿ ಪ್ರಯತ್ನಿಸಿ. ಅದರಿಂದ ಆಗ್ತಾ ಇರೋ ಒಂದು ಸಂಸ್ಥೆಯಿಂದ ಆಗ್ತಾ ಇರುವಂತಹ 100 ವರ್ಷಗಳಿಂದ ದೇಶಕ್ಕಾಗಿರತಕ್ಕಂತಹ ಲಾಭ ಏನು ಅನ್ನೋದನ್ನು ಗಮನಿಸಬೇಕು. ಪ್ರಾಕೃತಿಕ ವಿಕೋಪ ಸಂದರ್ಭದಲ್ಲಿ ರಾಷ್ಟ್ರೀಯ ಸೇವಾ ಸಂಘವು ಮಾಡಿರೋ ದೇಶ ಸೇವೆಯನ್ನು ಯಾರು ಕೂಡ ಅಲ್ಲಗಳೆಯಲು ಸಾಧ್ಯ ಇಲ್ಲ. ಅದು ಆವತ್ತಿನಿಂದ ಹಿಡ್ಕೊಂಡು ನಿನ್ನೆ ಮೊನ್ನೆ ತನಕವೂ ಕೂಡ ಹಾಗೆ ಮುಂದುವರಿಯುತ್ತೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳವರು ಎಲ್ಲರ ಜೊತೆಗೆ ಚರ್ಚಿಸಿ ಯೋಗ್ಯವಾಗಿರತಕ್ಕಂತಹ ತೀರ್ಮಾನ ತಗೊಳ್ತಾರೆ ಅನ್ನುವಂತಹದ್ದು ನಮ್ಮ ಆಶಯ. ಮಾನ್ಯ ಖರ್ಗೆಯವರು ಅವರ ಅಭಿಪ್ರಾಯವನ್ನು ಅವರು ಸರ್ಕಾರದ ಮುಂದಿಟ್ಟಿದ್ದಾರೆ. ಸರ್ಕಾರ ಎಲ್ಲರ ಜೊತೆಗೆ ಚರ್ಚಿಸಿ ಮುಖ್ಯಮಂತ್ರಿಗಳವರು ಯೋಗ್ಯ ತೀರ್ಮಾನ ತಗೊಳ್ತಾರೆ ಅಂತ ವಿಶ್ವಾಸ ನಮಗೆ. ಯಾವುದೇ ವ್ಯವಸ್ಥೆ ಅಲ್ಲಿ ಒಂದು ವೇಳೆ ಲೋಪದೋಷಗಳು ಇದ್ದದ್ದಾದರೆ ಅದನ್ನು ಸರಿಪಡಿಸುವತ್ತ ಗಮನ ಹರಿಸಿ. ಯಾಕೆಂತಂದರೆ ಅದರಿಂದಾಗಿರತಕ್ಕಂತಹ ಲಾಭ, ಸಮಾಜಕ್ಕೆ ಆಗಿರತಕ್ಕಂತಹ ಸಹಾಯ